ನಮಸ್ತೆ. ಶನಿವಾರದ ಮಿನಿ ಬ್ಲಾಗು. ನನ್ನ ಫ್ರೆಂಡು ಅಂದರೆ ತುಂಬಾ ಕ್ಲೋಸು. ಟಿಕ್ಟಾಕಿಂದ ಇದುವರೆಗೂ ತುಂಬಾ ಕ್ಲೋಸ್ ಆಗಿದ್ದಾರೆ. ಪಾಪ ಯಾವತ್ತೂ ಅಪರೂಪಕ್ಕೆ ಸಿಗೋದು. ಆದ್ರೂ ಕೂಡ ಒಂದು ಒಳ್ಳೆಯ ಅಭಿಮಾನ, ಒಂದು ಗೌರವನ ನನ್ನ ಮೇಲೆ ತುಂಬಾ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಟಿಕ್ಟಾಕಿಂದ ಇಲ್ಲಿವರೆಗೂ ನನ್ನ ಒಂದು ಫ್ರೆಂಡ್ಶಿಪ್ಪು ತುಂಬಾ ಚೆನ್ನಾಗಿದೆ. ಇವತ್ತಿಗೂ ಅವರೇ ನನಗಿಂತ ದೊಡ್ಡವರಾದರೂ ನನ್ನನ್ನು ಅಕ್ಕ ಅಂತಲೇ ಅವರು ಬಾಯಿ ತುಂಬ ಕರೀತಾರೆ. ಅವರು ಕೂಡ ಸ್ಯಾರೀಸ್ ಪರ್ಚೇಸ್ ಮಾಡಿದರು. ಹಾಗಾಗಿ ನಾನು ನಮ್ಮ ಟೈಲರ್ ಹತ್ರ ತೊಗೊಬಂದು ಕೊಟ್ಟೆ. ತಮ್ಮನ ಫ್ಯಾಷನ್ ಟೈಲರ್ ಹತ್ರನೇ ನಾವು ಯಾವಾಗಲೂ ಕೊಡೋದು. ತುಂಬ ವರ್ಷದಿಂದ ಗೊತ್ತು. ಅವರು ಹೇಳಿದ ತಕ್ಷಣ ಬ್ಲೌಸ್ಗಳು ಸ್ಟಿಚ್ ಮಾಡಿಕೊಡಿ ಅಂದರೆ ಸಾಕು, ಸ್ಟಿಚ್ ಮಾಡಿ ಕೊಡ್ತಾರೆ. ಸೆಮಿ ಸಿಲ್ಕು ರೆಡ್ಡು ಬ್ಲ್ಯಾಕಲ್ಲಿ ಆಲ್ರೆಡಿ 100 ಸ್ಯಾರಿನ ತರಿಸಿ ಆಲ್ರೆಡಿ ನಾನು ಅದೆಲ್ಲ ಡಿಸ್ಪ್ಯಾಚ್ ಮಾಡಿಕೊಟ್ಟೆ. ಮತ್ತೆ ಇವಾಗ 100 ಸೀರೆ ಇದಾಗಿದೆ, ಬುಕ್ ಆಗಿದೆ. ಆ 100 ಸೀರೆ ಬುಕ್ ಆಗಿರೋದ್ರ ಮೇಲೂ ಕೂಡ ಇವಾಗ ಬುಕ್ಕಿಂಗ್ ಬರ್ತಾನೆ ಇದೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ ಇದು ಬುಕ್ಕಿಂಗ್ ಬರುತ್ತೆ ಅಂತ. ನಾನು ಇದು ಕೂಡ ತರಿಸ್ದೆ ನೋಡಿ. ಇದು ಚೆನ್ನಾಗಿದೆ, ಬ್ಲ್ಯಾಕು ಮತ್ತು ಪರ್ಪಲ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನನ್ನ ಮಗಳು ಹೊಸ ಡ್ರೆಸ್ ತಂದುಕೊಟ್ಟಿದ್ಲು. ಆಮೇಲೆ ನನ್ನ ಮಗಳು ನೋಡಿಬಿಟ್ಟು ಟ್ಯಾಗ್ ಸಮೇತ ಹಾಕ್ಕೊಂಡಿದ್ಯಲ್ಲ ಮಮ್ಮಿ ಅಂತ ಟ್ಯಾಗ್ನ ಅವಳೇ ಕಟ್ ಮಾಡಿದ್ಲು. ಮತ್ತು ನನ್ನ ಮಗಳದ್ದು ನಂದು ಡ್ರೆಸ್ಸು ಮತ್ತು ಸ್ಯಾರೀಸ್ ಬ್ಲೌಸು ಎಲ್ಲ ಸೇಮ್ ಸೈಜೇ. ಹಂಗಾಗಿ ಡ್ರೆಸ್ಸು ಮತ್ತು ಸ್ಯಾರಿ ಬ್ಲೌಸೇ ಹಾಕ್ಬೋದು, ಇಬ್ರಿಗೂ ಅಡ್ಜಸ್ಟ್ ಆಗೇ ಬಿಡುತ್ತೆ. ಬ್ಲ್ಯಾಕು ಮತ್ತು ಪರ್ಪಲಲ್ಲಿ ಸ್ಯಾರೀಸ್ನ ಮತ್ತು ಇನ್ನೂ ಬೇರೆ ಬೇರೆ ಸ್ಯಾರೀಸ್ಗಳನ್ನ ಒಬ್ಬರೇ ತೊಗೊಂಡ್ರು. ಸರಿ ಒಂದು ಸಲ ಚೆಕ್ ಮಾಡಿಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಸ್ಯಾರಿಗಳನ್ನ ಚೆಕ್ ಮಾಡ್ತಾಯಿದ್ದೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ನಮ್ಮ ಹತ್ರದವರೇ, ತುಂಬ ಹತ್ರದವರೇ ಅವರು. ಸರಿ ಸೌಮ್ಯ ಒಂದು 4-5 ಸ್ಯಾರೀಸ್ ಬೇಕಿತ್ತು ಅಂತ ಅಂದರು. ಆಲ್ರೆಡಿ ಅವರು ನನ್ನ ಇನ್ಸ್ಟಾಗ್ರಾಮಿಂದ ಸುಮಾರು ವೀಡಿಯೋಸ್ಗಳನ್ನ ನೋಡಿದರು. ಅದರಲ್ಲಿ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿದ್ರು. ಸರಿ ಅದನ್ನೆಲ್ಲ ನೀಟಾಗಿ ಅವ್ರು ಯಾವ್ಯಾವ ಸ್ಯಾರೀಸ್ಗಳನ್ನ ಕೇಳಿದ್ದಾರೆ ನೋಡಿಬಿಟ್ಟು ಎತ್ತಿಕ್ಬಿಡೋಣ ಅಂತೇಳಿ, ಮತ್ತು ಅವ್ರಿಗೆ ತೊಗೊಂಡೋಗಿ ಕೊಟ್ಬಿಡೋಣ ಅಂತೇಳಿ ನಾನು ಎಲ್ಲ ಎತ್ತಿಕ್ತಾಯಿದ್ದೆ. ಆಲ್ಮೋಸ್ಟು ಅವರು ಇದೆಲ್ಲ ಯಾವ್ಯಾವ ಸ್ಯಾರೀಸ್ನ ನಾನು ತೋರಿಸ್ತಿದ್ದೀನಿ ಅದನ್ನೆಲ್ಲ ಅವರು ಪರ್ಚೇಸ್ ಮಾಡಿರೋದು. ಅವರು ತುಂಬ ದಿನದಿಂದ ಹೇಳ್ತಾಯಿದ್ರು, ಪರ್ಚೇಸ್ ಮಾಡಿದ್ರೆ ಒಂದು ಸಲ ನೋಡು ಎಷ್ಟು ಸ್ಯಾರೀಸ್ ತೊಗೋತೀನಿ ಅಂತ. ಹಾಗೆಯೇ ಪಾಪ ಅವರು ತೊಗೊಂಡ್ರು ಸ್ಯಾರಿಗಳನ್ನ. ನನಗೆ ಅವರು ಆಂಟಿ ತುಂಬ ವರ್ಷದಿಂದ ಗೊತ್ತು, ಸುಮಾರು ಒಂದು 16-17 ವರ್ಷದಿಂದನೂ ಗೊತ್ತು. ಅವರು ನನ್ನ ವಿಡಿಯೋನ ನೋಡಿಬಿಟ್ಟು ಇಮಿಡಿಯೇಟ್ಲಿ ಅವರು ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ ಆಮೇಲೆ ನನಗೆ ಹೇಳಿದ್ರು, ಎಲ್ಲ ಈ ಥರ ಸ್ಯಾರೀಸ್ಗಳನ್ನ ನಾನು ನೋಡಿದ್ದೀನಿ, ಎಲ್ಲ ಕಳಿಸ್ಕೊಡ್ತೀನಿ, ನೀನು ಅದನ್ನೆಲ್ಲ ತಂದು ಕೊಡು ಮನೆ ಹತ್ರ ಅಂದರು. ಸರಿ ಅವ್ರ ಮನೆ ಹತ್ರ ಎಲ್ಲ ತೊಗೊಂಡೋಗಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದೆ. ಅದ್ರ ಜೊತೆ ಇನ್ನೊಂದೆರಡು ಯಾವುದಾದ್ರೂ ಚೆನ್ನಾಗಿರೋದಿದ್ರೆ ತೊಗೊಂಡು ಬಾ ಅಂತಲೂ ಹೇಳಿದ್ರು. ಸರಿ ಯಾವ್ದು ಕೊಡೋದು ಅಂತ ಚೆಕ್ ಮಾಡಿದೆ. ಮಲ್ ಕಾಟನಲ್ಲಿ ಈ ಸ್ಯಾರೀಸು ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಆಲ್ಮೋಸ್ಟು ರೆಗ್ಯುಲರ್ ಕಸ್ಟಮರ್ ಆಗಿಬಿಟ್ಟಿದ್ದಾರೆ ಒಂದಷ್ಟು ಜನ. ಅಂದರೆ ತುಂಬ ಜನ ರೆಗ್ಯುಲರಾಗಿ ಸ್ಯಾರಿಗಳನ್ನ ನಾನು ಹಾಕಿದ ತಕ್ಷಣ ತುಂಬ ಜನ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡ್ಕೋತಾರೆ. ಮತ್ತು ಕೆಲವ್ರಿಗೆ ಸ್ಯಾರೀಸು ಏನಾದರೂ ಕಲರ್ಸ್ ಇಷ್ಟ ಆಗಿಲ್ಲ ಅಂದರೆ ಕೆಲವರಂತೂ ನಂಬಿಕೆ ಮೇಲೆ ನನ್ನ ಮೇಲೇ ದುಡ್ಡು ಇಟ್ಟಿರ್ತಾರೆ. ನಾನು ಮೊನ್ನೆ ಒಬ್ಬರಿಗೆ ಹೇಳಿದೆ, ಅವರು ಪಾಪ ಅವ್ರು ಕೇಳಿದ ಕಲರು ಸಿಕ್ಕಿರಲಿಲ್ಲ, ನೆಕ್ಸ್ಟ್ ಟೈಮ್ ತಂದು ಕೊಡ್ತೀನಿ ನಿಮಗೆ ದುಡ್ಡು, ನಾನು ರಿಟರ್ನ್ ಹಾಕ್ತೀನಿ ಅದಕ್ಕೆ ಅವರು ಪಾಪ ದುಡ್ಡು ಇಸ್ಕೊಂಡಿಲ್ಲ. ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ಅಕ್ಕ, ನಿಮ್ಮ ಹತ್ರನೇ ಇರಲಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ಕಳಿಸ್ಕೊಡ್ಬೇಕು. ವರಾಯಮ್ಮನವರ ದೇವಸ್ಥಾನ ಎಲ್ಲಿದೆ ಅಂತ ತುಂಬ ಜನ ಕೇಳ್ತೀರಾ. ಹಾಗಾಗಿ ನಾನು ನಿನ್ನೆ ದೇವಸ್ಥಾನಕ್ಕೆ ಹೋದಾಗ ಅಡ್ರೆಸ್ ಇರುವಂಥ ವರಾಯಮ್ಮ ಫೋಟೋ, ಫೋನ್ ನಂಬರು, ಲೊಕೇಶನ್ನು ಇರುವಂಥದ್ದೆಲ್ಲ ನಾನು ಗುರುಗಳ ಹತ್ರ ಈಸ್ಕೊಂಡು ಬಂದೆ. ಸೀರೆ ಜೊತೆ ಎಲ್ರಿಗೂ ಹಾಕಿ ಕಳಿಸ್ಕೊಡೋಣ ಅಂತೇಳಿ ಆ ಗುರುಗಳ ಹತ್ರ ನಾನು ಒಂದು ಮಾತು ಕೇಳ್ದೇನೆ, ಅದಕ್ಕೆ ಅವರು ಆಯಿತು ಅಂತ ಹೇಳಿದ್ದಾರೆ. ಈ ಹುಣ್ಣಿಮೆ ಕಳ್ಕೊಂಡು ಆದಮೇಲೆ ತುಂಬ ಜನ ಕೇಳ್ತಾಯಿದ್ರಿ. ಖಂಡಿತ ನಾನು ಏನು ಅಂತ ಹೇಳ್ತೀನಿ. ಯಾಕೆಂದರೆ ನಾಳೆಯಿಂದ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಹುಣ್ಣಿಮೆ ಪೂಜೆಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ವರಾಯಮ್ಮನವರ ದೇವಸ್ಥಾನಕ್ಕೆ ಬನ್ನಿ. ಸಾಯಂಕಾಲ 5 ಗಂಟೆಗೆ ಪೂಜೆ, ವಿಶೇಷವಾಗಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಈ ಪೂಜೆಗೆ ನಾವು ಕೂತ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ನಿಮ್ಗೆ ಎಷ್ಟೇ ಜನ ಶತ್ರುಗಳಿರಲಿ, ನಿಮ್ಗೆ ಯಾರೇ ಏನೇ ಮಾಡಿರಲಿ, ನಿಮ್ಗೆ ಆರೋಗ್ಯ ಸಮಸ್ಯೆ ಇರಲಿ, ಬಂದು ಈ ಪೂಜೆಗಳಿಗೆ ನಾವು ಕೂತ್ಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ನಾವು ಕೈಕಾಲು ಶಕ್ತಿಯಾಗಿದ್ದಾಗ, ನಾವು ಚೆನ್ನಾಗಿದ್ದಾಗ ಆದಷ್ಟು ದೇವ್ರ ಕಡೆ ಗಮನ ಕೊಡಬೇಕು, ಪೂಜೆಗಳು ಮಾಡಬೇಕು. ಯಾವುದೋ ಒಂದು ರೂಪದಲ್ಲಿ ದೇವರೇ ನಮ್ಮನ್ನು ಕಾಪಾಡೋದು. ಇವತ್ತು ನಾನು ಒಂದು ಕಡೆ ಎಲ್ಲೋ ಚೆನ್ನಾಗಿದ್ದೀನಿ ಅಂದರೆ ನಾವು ಮಾಡೋ ಪೂಜೆ ಫಲನೇ ನಮಗೆ ಇವತ್ತು ನಮ್ಮನ್ನು ಚೆನ್ನಾಗಿಟ್ಟಿರೋದು. ಎಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವೋ ಅಷ್ಟೇ ನಮಗೂ ಎಲ್ಲೋ ಒಂದು ಕಡೆ ಒಳ್ಳೆಯದಾಗೇ ಆಗುತ್ತೆ. ಯಾರೇ ನಮ್ಗೆ ಕೆಟ್ಟದ್ದು ಮಾಡಿದ್ರು ಯಾವುದೋ ರೂಪದಲ್ಲಿ ಅದೆಲ್ಲ ತಡೆಯುತ್ತೆ. ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಸಡನ್ನಾಗಿ ದೇವಸ್ಥಾನದ ಮುಂದೆನೇ ಗಾಡಿ ಬಂದ. ಅಂದರೆ ಹೆಂಗಿತ್ತು ಅಂದರೆ ಒಂದೇ ಒಂದು ದಾರದಲ್ಲಿ ಮಿಸ್ ಆಯಿತು.
ಆ ಮಿಸ್ ಆದಾಗ ನಾನು ಅಂದ್ಕೊಂಡಿದ್ದೆ ಇಷ್ಟು, ನಾವು ನಂಬಿರೋ ದೇವರೇ ನಮ್ಮನ್ನು ಎಳೆದು ಕಾಪಾಡಿರ್ತಾರೆ ಅಂತ ಅಂದ್ಕೊಂಡೆ. ದೇವರನ್ನು ನಂಬಿದವರು ಯಾವತ್ತೂ ಕೆಡಲ್ಲ. ಕೆಲವ್ರು ಅನ್ಕೋಬೋದು ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ನಮ್ಗೆ ಯಾಕೆ ದೇವ್ರು ಒಳ್ಳೇದು ಮಾಡ್ತಿಲ್ಲ, ಯಾಕೆ ನಮಗೆ ಏನು ಕೆಲಸಗಳು ಆಗ್ತಿಲ್ಲ ಅಂತ ಅನ್ಕೋಬೋದು. ಕೆಲವೊಂದು ದೋಷಗಳಿರುತ್ತೆ. ಈಗ ನಾಗರು ದೋಷ ಇರ್ಬೋದು, ಪಿತೃದೋಷ ಇರ್ಬೋದು, ಬೇರೆ ಬೇರೆ ಏನೋ ಒಂದು ಶಾಪಗಳು ಇರ್ಬೋದು. ಈ ಥರದ್ದೆಲ್ಲ ಇದ್ದಾಗ ಅದನ್ನು ನಾವು ತೋರಿಸ್ಕೋಬೇಕು. ನಮ್ಮ ಜಾತಕದಲ್ಲಿ ಏನಾಗಿದೆ, ಏನು ಎತ್ತ ಅಂತ ಅದಕ್ಕೊಂದು ಪರಿಹಾರ ಅಂತಲೂ ಇರುತ್ತೆ. ನಮ್ಗೆ ಹುಷಾರಿಲ್ಲ ಅಂದಾಗ ಹೇಗೆ ನಮಗೆ ಮೆಡಿಸನ್ ಇರುತ್ತೋ, ಟ್ರೀಟ್ಮೆಂಟ್ ಇರುತ್ತೋ, ಹಾಗೆ ನಮಗೆ ಏನಾದರೂ ಸಮಸ್ಯೆಗಳು ಬಂದಾಗ ಯಾಕೆ ಹಿಂಗಾಯಿತು ಅನ್ನೋದನ್ನು ಕೂತ್ಕೊಂಡು ನಾವು ಯೋಚನೆ ಮಾಡಬೇಕು. ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ, ಏನೋ ಇದು ಮಾಡಿಬಿಟ್ಟಿದ್ದಾರೆ ಅಂತ ತಲೆ ಕೆಡಿಸ್ಕೋಬಾರ್ದು. ಈಗ ಕೆಲವರು ಏನು ಹೇಳ್ತಾರೆ, ಮಾತೆತ್ತರೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅನ್ಕೋತಾರೆ. ಆದರೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂದರೆ ಅದು ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಮಾಟ ಮಂತ್ರ ಅನ್ನೋದೆಲ್ಲ ಇರುತ್ತೆ. ಬಟ್ ಆದ್ರೂ ಯಾವ ಜನ್ಮದ ಕರ್ಮನೋ ಏನೋ ಯಾಕೆ ಹಂಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಈಗ ನಾವು ಚೆನ್ನಾಗಿದ್ದಾಗ ನಮಗೆ ಕೈ ತುಂಬ ದುಡ್ಡು ಓಡ್ತಾ ಇರ್ಬೇಕಾದ್ರೆ, ನಾವು ತುಂಬ ಚೆನ್ನಾಗಿರ್ಬೇಕಾದ್ರೆ ನಮಗೆ ಯಾವುದೂ ಕಾಣಲ್ಲ. ನಮಗೆ ಕಷ್ಟ ಬಂದಾಗಲೇ ಅಲ್ವಾ ಏನಾಗಿದೆ, ನಮಗೇನು ಸಮಸ್ಯೆ ಬಂದಿದೆ, ನಮ್ಮ ಕೈಯಲ್ಲಿ ದುಡ್ಡು ಯಾಕೆ ಹಿಂಗೆ ಸಡನ್ನಾಗಿ ಹೊರಟೋಯ್ತು, ನಮ್ಗೆ ನಡೀತಿದ್ದ ವ್ಯವಹಾರ ಯಾಕೆ ಸಡನ್ನಾಗಿ ಸ್ಟಾಪ್ ಆಯಿತು, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ನಾವು ಕೂತ್ಕೊಂಡು ಯೋಚನೆ ಮಾಡಬೇಕು. ನಾವು ಅದನ್ನು ಬಿಟ್ಬಿಟ್ಟು ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಅದನ್ನೇ ತಲೆಗೆ ಹಾಕೋಬಾರ್ದು. ಎಲ್ಲಾದರೂ ಒಂದು ಒಳ್ಳೆ ಕಡೆ ಕೂತ್ಕೊಂಡು ನಾವು ಕೇಳಬೇಕು, ಏನಾಗಿದೆ, ಮುಂದೆ ಏನು ಮಾಡಬೇಕು, ಯಾವುದಾದ್ರೂ ಒಂದು ಸಣ್ಣ ಪೂಜೆ ಮಾಡಿದ್ರೆ ಸರಿ ಹೋಗುತ್ತಾ ಅಂತ. ಪೂಜೆ ಅಂದರೆ ನಾನು ನೋಡಿದ್ದೀನಿ, ಸುಮಾರು ಕಡೆ ಎಲ್ಲ ಸಿಕ್ಕಾಬಟ್ಟೆ ಲಕ್ಷಾಂತರ ರೂಪಾಯಿ ದುಡ್ಡುಗಳ್ನ ಕೇಳ್ತಾರೆ. ಆದರೆ ಇಲ್ಲಿ ನಾನು ಹೋಗುವಂಥ ವರಾಯಮ್ಮನವರ ದೇವಸ್ಥಾನದಲ್ಲಿ ಯಾವುದೇ ರೀತಿ ಏನೂ ಕೇಳಲ್ಲ. ಪಾಪ ಬನ್ನಿ ಕೂತ್ಕೊಳ್ಳಿ, ಪೂಜೆ ಮಾಡಿ, ಅಮ್ಮನ ಪಾದನ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅದೊಂದು ನಿಜವಾಗ್ಲೂ ಖುಷಿ ಆಗುತ್ತೆ. ತುಂಬ ಕಷ್ಟದಲ್ಲಿರೋರಿಗೆ, ದುಡ್ಡಿಲ್ಲದೆ ಕಷ್ಟಪಡೋರಿಗೆ, ಅಂಥವ್ರಿಗೆಲ್ಲ ಒಂದು ಒಳ್ಳೆಯದಾಗುತ್ತೆ ಅಂತಲೇ ನಾನು ಹೇಳ್ತೀನಿ. ಇಲ್ಲಿ ನೀವು ಖಂಡಿತ ಬನ್ನಿ, ಒಳ್ಳೆಯದಾಗುತ್ತೆ. ನಾನು ಇಟ್ಕೊಂಡಿದ್ದು ಸನ್ಸ್ಕ್ರೀಮು. ಆ ಕ್ರೀಮ್ ತುಂಬಾ ಚೆನ್ನಾಗಿದೆ. ಇವಾಗಿರೋ ಬಿಸಿಲಿಗೆ ನಿಜವಾಗ್ಲೂ ಆ ಕ್ರೀಮ್ನ ನೀವು ಹಚ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಫೇಸು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ನಾನು ಕೂಡ ಆ ಕ್ರೀಮ್ನ ತರಿಸ್ಕೊಂಡೆ. ಆ ಕ್ರೀಮ್ ತೊಗೊಂಡು ನಾನು ಆಲ್ರೆಡಿ 7-8 ತಿಂಗಳಾಯಿತು. 7 ತಿಂಗಳಿಂದನೂ ಕೂಡ ನಾನು ಆ ಕ್ರೀಮ್ನ ಹಚ್ತಾ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ತುಂಬ ಜನಕ್ಕೆ ಸ್ಯಾರೀಸ್ಗಳು ಕಳ್ಸೋಕ್ಕಾಗಿಲ್ಲ ಅಂದರೆ ಎಲ್ಲ ಬುಕ್ಕಿಂಗ್ ಆಗಿದೆ. ಯಾವ್ಯಾವ ಬುಕ್ಕಿಂಗ್ ಆಗಿದೆ ಬ್ಲ್ಯಾಕು ರೆಡ್ಡಲ್ಲಿ ಸ್ಯಾರೀಸ್ಗಳು, ಸ್ಯಾರಿ ಬಂದಿದ್ದ ತಕ್ಷಣ ಎಲ್ರಿಗೂ ಕೂಡ ನಾನು ಕೊರಿಯರ್ನ ಮಾಡಿಕೊಡ್ತೀನಿ. ಒಬ್ಬರು ನನಗೆ ಮೆಸೇಜ್ ಕಳಿಸಿದ್ದಾರೆ, ಪಿಗ್ಮೆಂಟೇಷನ್ಗೆ ಮ್ಯಾಮ್ ನೀವು ಒಂದು ವಿಡಿಯೋನ ಮಾಡಿದ್ರಿ, ಬೆಟ್ನಿ ವೈಟ್ ಸಿ, ಮಿಲ್ಯಾಕೇರು, ಯಾವ್ಯಾವ ಕ್ರೀಮ್ಗಳು ನೀವು ಹೇಳಿದ್ರಿ, ಅದರಲ್ಲಿ ಯಾವುದೋ ಒಂದು ಕ್ರೀಮ್ನ ನಾನು ಹಚ್ಚಿದಾಗ ನನ್ನ ಮುಖ ಎಲ್ಲ ಫುಲ್ಲು ಹಾಳಾಗ್ಬಿಟ್ಟಿತ್ತು ಕಂಪ್ಲೀಟು. ನೀವು ಹೇಳಿದಾಗ ಅದೇ ಟೈಮ್ ಕರೆಕ್ಟಾಗಿ ನಾನು ಆ ಕ್ರೀಮ್ನ ಬಿಟ್ಟಿದ ಮೇಲೆ ನನಗೆ ಸ್ವಲ್ಪ ಫೇಸಲ್ಲೆಲ್ಲ ಗುಳ್ಳೆಗಳು ಬಂದು ಮುಖ ಎಲ್ಲ ಒಂಥರ ಚೇಂಜಸ್ ಆಯಿತು. ಆಮೇಲೆ ಇಮ್ಮಿಡಿಯೇಟ್ಲಿ ನಾನು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ಕೊಂಡು ಇವಾಗ ಫೇಸ್ ತುಂಬ ಚೆನ್ನಾಗಾಗಿದೆ ಅಂತ ಅವರು ಒಂದಷ್ಟುದ್ದ ಮೆಸೇಜ್ಗಳನ್ನ ಕಳಿಸಿದ್ರು. ದಯವಿಟ್ಟು ಬೆಟ್ನಿ ವೈಟ್ ಸಿ, ಮಿಲ್ಯಾಕೇರು ಯಾವ್ಯಾವ ಬರುತ್ತೋ, ಸ್ಕಿನ್ ಲೈಟು ಅದೆಲ್ಲ ಹಚ್ಚೋಕ್ಕೋಗ್ಬೇಡಿ. ನನ್ನ ಫೇಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ, ನನಗೆ ಖುಷಿಯಾಗುತ್ತೆ. ಅಲ್ಲೋಗಿ ನಾನು ತೋರಿಸ್ಕೊಂಡು ಬಂದೆ. 1 ಮಂತ್ ಆಯ್ತು ಅಷ್ಟೇ. 1 ಮಂತ್ಗೆ ನನಗೆ ಒಳ್ಳೆ ರಿಸಲ್ಟ್ ಬಂತು. ಮತ್ತು ನಮ್ಮ ಅಕ್ಕನೂ ಕೂಡ ಹೋಗಿ ತೋರಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾನು ಫೋನ್ ಮಾಡಿಲ್ಲ, ಏನಾಯಿತು ಏನು ಅಂತ ಕೇಳಲಿಲ್ಲ. ಒಟ್ಟಿನಲ್ಲಿ ನನಗೆ ತುಂಬಾ ಖುಷಿಯಾಗುತ್ತೆ. ನನ್ನ ಫೇಸ್ ಅಂತೂ ಸೂಪರಾಗಿ ಆಗಿದೆ. ನನಗೆ ಒಂಥರ ಓಪೆ ಹೊರಟೋಗಿತ್ತು, ಎಲ್ಲಿ ತೋರಿಸಿದ್ರು ಏನೂ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನನ್ನು ಒಬ್ಬರು ಕರ್ಕೊಂಡೋಗಿ, ಇಲ್ಲ ನಿಮ್ಮ ಫೇಸ್ ಚೆನ್ನಾಗಾಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ ಬನ್ನಿ ಅಂತ ಹೇಳಿ ಅವ್ರು ಕರ್ಕೊಂಡೋದ್ರು. ಅಲ್ಲಿ ಹೋದ್ಮೇಲೆ ನನಗೆ 1 ವಾರ ಆದರೂ ರಿಸಲ್ಟ್ ಕಾಣಲಿಲ್ಲ. ಆಮೇಲೆ 1 ವಾರದ ಮೇಲೆ ರಿಸಲ್ಟ್ ಬಂತು.